ಫ್ರೆಂಡ್ RCB ಹೊಸದಾಗಿ ಜರ್ಸಿ ರಿವೀಲ್ ಮಾಡಿದೆ. ನೀವು ನೋಡಬಹುದು ಈ ಒಂದು ಜರ್ಸಿಯಲ್ಲಿ ಹೋದನೇ ವರ್ಷ ಏನ್ ಜರ್ಸಿ ಇತ್ತು ಅದೇ ರೀತಿ ಇದು ಕೂಡ ಇದೆ. ಆದ್ರೆ ಸ್ವಲ್ಪ ಚೇಂಜಸ್ ಕಾಣಬಹುದು. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸ್ಪಾನ್ಸರ್ಶಿಪ್ ಅಷ್ಟೇ ನೀವು ಚೇಂಜಸ್ ಕಾಣಬಹುದು. ಇಲ್ಲಿ ಇರುವಂತ ಸ್ಪಾನ್ಸರ್ಶಿಪ್ ಸ್ವಲ್ಪ ಚೇಂಜ್ ಆಗಿದೆ. ಸ್ವಲ್ಪ ಚೇಂಜ್ ಆಗಿದ್ಬಿಟ್ರೆ ಕಲರ್ ಕೂಡ ಸೇಮ್, ಡಿಸೈನ್ ಕೂಡ ಸೇಮ್, ಏನು ಚೇಂಜಸ್ ಆಗಿಲ್ಲ. ಈ ಕಡೆ ಸ್ವಲ್ಪ ಕೆಳಗಡೆ ರೆಡ್ ಆದ್ರೆ ಬರ್ತಾ ಮೇಲೆ ಬ್ಲಾಕ್ ಇರುತ್ತೆ. ಫ್ರೆಂಡ್ ಟೋಟಲ್ ಆಗಿ ನಿಮ್ಗೆ ಈ ಒಂದು ಜರ್ಸಿ ರೇಟ್ ಕೇಳಿದ್ರೆ ಆಶ್ಚರ್ಯ ಆಗ್ತೀರಾ ಫ್ರೆಂಡ್. ಆ ರೀತಿ ಬೆಲೆ ಇದೆ ಈ ಒಂದು ಜರ್ಸಿಗೆ ಫ್ರೆಂಡ್. ಟೋಟಲ್ ಆಗಿ ಪೂಮಾ ಕಂಪನಿ ಜರ್ಸಿ, ಪೂಮಾ ಕಂಪನಿಯವರೇ RCB ಜರ್ಸಿನ ಮಾಡಿರೋದು. ಈ ಒಂದು ಜರ್ಸಿ ಬಂದ್ಬಿಟ್ಟು ನೀವು ತಗೋಬೇಕು ಅಂದ್ರೆ 4,999 ಅಂದ್ರೆ ಟೋಟಲ್ ಆಗಿ 5,000 ಕೊಟ್ಟು ಈ ಒಂದು ಟಿ ಶರ್ಟ್ ನ ನೀವು ತಗೋಬಹುದು ಅಂತ ಅನೌನ್ಸ್ ಆಗಿದೆ ಫ್ರೆಂಡ್. ಅಫಿಷಿಯಲ್ ಆಗಿ ಪೂನಾ ಕಂಪನಿಯವರು ಈ ಒಂದು ಟಿ ಶರ್ಟ್ ಬೆಲೆ ರಿವೀಲ್ ಮಾಡಿದ್ದಾರೆ. ಆದ್ರೆ ಜನಗಳು ಈ ಒಂದು ಟಿ ಶರ್ಟ್ ತಗೊಂತಾರ ಅನ್ನೋದು ಕೂಡ ಕನ್ಫ್ಯೂಸ್ ಇದೆ ಫ್ರೆಂಡ್. ಯಾಕಪ್ಪ ಅಂದ್ರೆ ನೀವು ಹೊರಗಡೆ ಎಲ್ಲಾದ್ರೂ ಮಾರ್ಕೆಟ್ಗೆ ಹೋದ್ರೆ 100 ರೂಪಾಯಿಗೆ ಸಿಗುತ್ತೆ, 200 ರೂಪಾಯಿಗೆ ಸಿಗುತ್ತೆ. ಅದೇ ಸೇಮ್ ಡಿಸೈನ್ ಏನಪ್ಪ ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗ್ಬೋದು. ಸೇಮ್ ಡಿಸೈನ್ ಸೇಮ್ ಕಲರ್, ಯಾವುದೇ ಒಂದು ಚೇಂಜಸ್ ಇಲ್ಲ. ಆದ್ರೆ ಸ್ವಲ್ಪ ಕ್ವಾಲಿಟಿ ಅಷ್ಟೇ ಚೇಂಜ್ ಆಗೋದು, ಮತ್ತೇನಿಲ್ಲ. ಆದ್ರೆ ಈ ಒಂದು ರೇಟಿಗೆ ಜನ ತಗೊಂತಾರ ಅಂದ್ರೆ 5,000 ರೂಪಾಯಿಗೆ ಎಷ್ಟು ಟಿ ಶರ್ಟ್ ಬರುತ್ತೆ? 200 ರೂಪಾಯಿ ಒಂದಾದ್ರೆ 25 ಟಿ ಶರ್ಟ್ ಬರುತ್ತೆ. 200 ರೂಪಾಯಿ ಒಂದಾದ್ರೆ 20 ಟಿ ಶರ್ಟ್ ಬರುತ್ತೆ. ಜಸ್ಟ್ ಒಂದು ಟಿ ಶರ್ಟ್ 5,000 ಕೊಟ್ಟು ತಗೊಳೋದಂದ್ರೆ ಯಾರು ಕೂಡ ತಗೊಳಲ್ಲ. ಆದ್ರೆ ಈಗ ಅದೇ ಡಿಸೈನ್ ಅದೇ ರೀತಿ ಕಲರ್ ಅಮೆಝಾನ್ ಸರ್ಚ್ ಮಾಡಿದ್ರೆ ಈ ಕಡೆ ಪೂಮಾ ಕಂಪನಿದು ಬರುತ್ತೆ, ಈ ಕಡೆ ಲೋಕಲ್ ಕಂಪನಿದು ಬರುತ್ತೆ. ಲೋಕಲ್ ಕಂಪನಿದು 200-300 ರೂಪಾಯಿ ಸಿಗುತ್ತೆ. ತಪ್ಪಿದ್ರೆ ಅದಕ್ಕೆ ಸ್ವಲ್ಪ ಚೆನ್ನಾಗಿರುವಂತ ಕ್ವಾಲಿಟಿ ಬೇಕಂದ್ರೆ 1,000 ರೂಪಾಯಿ ಕೊಟ್ರೆ ಅತಿ ಕ್ವಾಲಿಟಿಯಲ್ಲೇ ಬರುತ್ತೆ ಫ್ರೆಂಡ್ ಟೋಟಲ್ ಆಗಿ ಜರ್ಸಿ. ಆದ್ರೆ 5,000 ಕೊಟ್ಟು ತಗೊಳೋದು ಇದೆಯಲ್ಲ, ಇದು ದೊಡ್ಡ ಶ್ರೀಮಂತರು ತಗೋಬಹುದು ಇಂತ ಜರ್ಸಿನ. ಆದ್ರೆ ಸಾಮಾನ್ಯ ಜನ ತಗೊಳಕ್ಕೆ ಇದು ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಜರ್ಸಿ ರಿವೀಲ್ ಮಾಡಿದ್ರೆ ಈ ಒಂದು ಜರ್ಸಿನೂ ಕೂಡ ಸಖತ್ತಿದೆ. ಹೋದ ಸಲ ಏನಿರುತ್ತೆ ಇದೇ ಸಲ ಅದೇ ಜರ್ಸಿ. ಅದೇ ಸ್ವಲ್ಪ ಪ್ರಾಕ್ಟೀಸ್ಗೆ ಸ್ವಲ್ಪ ಫುಲ್ ರೆಡ್ ಇದೆ ಫ್ರೆಂಡ್. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಜರ್ಸಿ ಫುಲ್ ರೆಡ್ ಇದೆ. ಅದು ಕೂಡ ಚೆನ್ನಾಗಿ ಕಾಣ್ತಾ ಇರೋದು. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಫ್ರೆಂಡ್. ಈ ಒಂದು ಜರ್ಸಿ ಬೆಲೆ ನೋಡಿ ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಡಿಯೋ. ಟೇಕ್ ಕೇರ್, ಬಾಯ್.